ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಮಳೆಗಾಲ ಬಂತು ಅಂದರೆ ಸಾಕು, ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತಾ ಇರುವಂಥದ್ದು ಜ್ವರ, ಶೀತ, ಕೆಮ್ಮು, ನೆಗಡಿ ಅಂತ ಕೇಳ್ತಾನೆ ಇರ್ತೀವಲ್ಲ. ಅದಕ್ಕಾಗಿ ನಾನಿಲ್ಲಿ ಇವತ್ತು ಬಾಯೆಲ್ಲ ರುಚಿ ಕೆಟ್ಟು ಹೋಗಿದ್ದಾಗ ಅಥವಾ ಶೀತ ಎಲ್ಲ ಆಗಿದ್ದಾಗ ಊಟದೊಟ್ಟಿಗೆ ಒಂದು ಒಳ್ಳೆ ರೀತಿಯಾದಂತಹ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಸೇವನೆ ಮಾಡಿದ್ರೆ ಶೀತ, ಕೆಮ್ಮು, ದಮ್ಮು ಎಲ್ಲನೂ ಹೊರಟು ಹೋಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲೊಂದು ಕುಟಾಣಿಯನ್ನು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಮಚ ಆಗುವಷ್ಟು ಕಾಳು ಮೆಣಸು ಅಥವಾ ಪೆಪ್ಪರನ್ನು ಹಾಕ್ಕೊಂಡು, ಬ್ಲ್ಯಾಕ್ ಪೆಪ್ಪರನ್ನು ತಗೊಂಡಿರುವಂಥದ್ದು. ಇನ್ನು ಇದನ್ನು ಕುಟಾಣಿಯಲ್ಲೇ ಹಾಕಿ ಈ ಥರ ಜಜ್ಜಬೇಕು. ಈ ಥರ ಕುಟ್ಟಿಬಿಟ್ಟು ನೋಡಿ, ಅದರಲ್ಲೇ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಕ್ರಷ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ತೆಗೆದಿನ್ನೀಗ ಸಾರು ಮಾಡುವಂತಹ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಾದ ನಂತರ ಇನ್ನೀಗ ಹಸಿ ಶುಂಠಿಯನ್ನು ತಗೊಂಡಿದ್ದೀನಿ. ಅದೇ ಕುಟಾಣಿಯಲ್ಲೀಗ ಹಾಕಿ ಜಜ್ಜಿಬಿಟ್ಟು ಇದನ್ನು ಕೂಡ ತಗೊಳ್ಳೋಣ. ಅದನ್ನು ಕೂಡ ಈಗ ಸಾರು ಮಾಡುವಂತಹ ಪಾತ್ರೆ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹಸಿ ಶುಂಠಿಯನ್ನು ಹಾಕೋದಕ್ಕೆ ಹೋಗಬೇಡಿ. ನಾವೀಗ ಬ್ಲ್ಯಾಕ್ ಪೆಪ್ಪರನ್ನು ಕೂಡ ಹಾಕಿರೋದ್ರಿಂದ ತುಂಬ ಖಾರ ಅನಿಸುತ್ತೆ. ಅದಕ್ಕೋಸ್ಕರ ಸಣ್ಣ ಪೀಸ್ ಆಗುವಷ್ಟು ಹಾಕ್ಕೊಂಡು ಈಗ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಾರಿಗೆ ನಾವು 2 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ರೆ ಅದು 1.5 ಅಥವಾ 1.25 ಲೋಟ ಆಗುವಷ್ಟರ ಮಟ್ಟಿಗೆ ಅದು ಸರಿಯಾಗಿ ಕುದಿಬೇಕು. ಅಲ್ಲಿ ತನಕ ಕುದಿಸ್ಕೊಳ್ಬೇಕಾಗುತ್ತೆ. ಒಂದು 3ರಿಂದ 4 ನಿಮಿಷ ಆದರೂ ಸರಿಯಾಗಿ ಕುದಿಬೇಕು. ಅದು ಕುದಿಯುವಷ್ಟು ಹೊತ್ತಲ್ಲಿ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನೆನೆಯೋದಕ್ಕೆ ಬಿಡೋಣ. ಈಗ ಸ್ಟವ್ ಮೇಲೆ ಇಟ್ಟಂತಹ ಸಾರು ಕೂಡ ಹಾಗೆಯೇ ಚೆನ್ನಾಗಿ ಕುದ್ದಿದೆ. 3ರಿಂದ 4 ನಿಮಿಷಗಳ ಕಾಲ ಕುದಿಸಿದ್ದೀನಿ. ಇದರ ಸತ್ವ ಎಲ್ಲ ಬಿಟ್ಕೊಂಡಿದೆ. ಇನ್ನೀಗ ನಾವು ಹುಣಸೆ ಹಣ್ಣಿನ ರಸವನ್ನು ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲವನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೂ ಒಂದು ಕುದಿ ಬರಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿಣವನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೇಕು. ಇನ್ನು ಸರಿಯಾಗಿ ಕುದಿಬೇಕಿದು. ಇನ್ನೀಗ ಕುದಿ ಬಂದ ನಂತರ ಸ್ಟವನ್ನು ಆಫ್ ಮಾಡಿಕೊಂಡು ಒಳ್ಳೆ ರೀತಿಯಾದಂತಹ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಇಷ್ಟೇ, ಇದು ತುಂಬಾ ಸೂಪರ್ ಆಗಿರುತ್ತೆ ಊಟದ ಜೊತೆಗೆ. ಈಗ ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡು ಸರಿಯಾಗಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಸಾಸಿವೆಯನ್ನು ಇಲ್ಲಿ ಹಾಕ್ಕೊಳ್ಬೇಕು. ಇನ್ನು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಬ್ಯಾಡಗಿ ಮೆಣಸಿನಕಾಯಿಯನ್ನು ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಒಂದು 2 ಆಗುವಷ್ಟು ಹಾಕಿದರೆ ಸಾಕು. ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಇಂಗನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಪುಡಿ ಇಂಗನ್ನು ಹಾಕ್ಕೊಳ್ಬೇಕು. ಈ ಥರ ಇಂಗನ್ನು ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕಿದರೆ ಇಂಗಿನ ಘಮನೇ ಬೇರೆಯಾಗಿರುತ್ತೆ. ಸಾರಿಗಂತೂ ಹಾಕಿದ್ರಂತೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ನೀವೊಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನೀವು ಜ್ವರ ಬಂತು ಅಥವಾ ಕೆಮ್ಮು, ಶೀತ ಎಲ್ಲ ಇದ್ದಾಗೆಲ್ಲ ಬಾಯೆಲ್ಲ ಏನೂ ರುಚಿಯೇ ಇರೋದಿಲ್ವಲ್ಲ, ಆವಾಗ ಈ ಥರದ ಸಾರನ್ನು ಒಂದ್ಸಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ. ಇನ್ನು ನಾನಿಲ್ಲಿ ತಗೊಂಡಿರುವಂತಹ ಜೀರಿಗೆ ಆಗಿರ್ಬೋದು, ಬ್ಲ್ಯಾಕ್ ಪೆಪ್ಪರ್ ಎಲ್ಲ ಇದೆಯಲ್ಲ, ಅದನ್ನು ಹುರಿದು ಬಿಟ್ಟು ಕೂಡ ಹಾಕಿ ಸಾರನ್ನು ಮಾಡೋದಿದೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೆಮ್ಮು, ದಮ್ಮು, ಶೀತಕ್ಕೆಲ್ಲ ರಾಮಬಾಣವಾದಂತಹ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ರುಚಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.